ಆ ಹಸ್ತಾಂತರ ಯಾವುದು ಕೇಳಿದರೆ ಯಾವುದೇ ಪತ್ರ ಮುಖೇನ ಅಲ್ಲ, ಮತ್ತೆ ಅಕ್ಷಯ ಪಾತ್ರೆ, ಇನ್ನೊಂದು ಸೌಟು. ಉಳಿದ ಮಠಗಳ ಮಠಾಧೀಶರ ಜೊತೆ ಒಂದು ಆಹ್ವಾನವನ್ನು ಕೊಡ್ತಾರೆ, ಆಮಂತ್ರಣವನ್ನು ಕೊಡ್ತಾರೆ. ಇವತ್ತು ಸಂಜೆಯ ಹೊತ್ತಿಗೆ ಪರ್ಯಾಯ ಪೀಠವನ್ನು ಏರುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇಡೀ ಇತರ 8 ಮಠಗಳಿಗೂ ಕೂಡ ಹೋಗ್ತಾರೆ. ಉಳಿದ ಮಠಗಳ ಮಠಾಧೀಶರ ಜೊತೆ ಒಂದು ಆಹ್ವಾನವನ್ನು ಕೊಡ್ತಾರೆ, ಆಮಂತ್ರಣವನ್ನು ಕೊಡ್ತಾರೆ. ಇದು ಯಾವ ಹಿನ್ನೆಲೆಯಲ್ಲಿ ಆಮಂತ್ರಣ ಇದೆ ಅಂತ ಹೇಳಿದರೆ, 2 ವರ್ಷಗಳ ಪರ್ಯಾಯದ ಅವಧಿಯಲ್ಲಿ ಪರ್ಯಾಯದ ಸಂದರ್ಭದ ಕೃಷ್ಣ ಪೂಜಾ ನಿಮಿತ್ತವಾಗಿ ನಡೆಯುವಂತಹ ಎಲ್ಲ ಪೂಜೆಗಳಿಗೂ ಕೂಡ ಬಂದು ಸಹಕರಿಸಿ ಪೂಜೆಯನ್ನು ನೆರವೇರಿಸಿಕೊಡಬೇಕು. ಜೊತೆಗೆ ಹಬ್ಬ ಹರಿದಿನಗಳ ವಿಶೇಷ ಸಂದರ್ಭದಲ್ಲಿಯೂ ಕೂಡ ತಮ್ಮ ಪಟ್ಟದ ದೇವರ ಜೊತೆಯಲ್ಲಿ ಪರ್ಯಾಯಕ್ಕೆ ಒಂದು ಬೆಂಬಲವನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇಂತಹ ನೆಲೆಯಲ್ಲಿ ಆಹ್ವಾನವನ್ನು ಕೊಡಲಿಕ್ಕೆ ಸಂಜೆಯ ಹೊತ್ತಿಗೆ ಪೂಜ್ಯ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉಳಿದ ಮಠಗಳಿಗೆ ಹೋಗ್ತಾರೆ. ನಾಳೆ ಶ್ರೀ ಶ್ರೀ ವೇದವರ್ಧನ ತೀರ್ಥರ ಚೊಚ್ಚಲ ಪರ್ಯಾಯದ ಮೊದಲನೇ ದಿನದ ಮಹಾಪೂಜೆ ನೆರವೇರಲಿಕ್ಕೆ ಇದೆ. ಅದಕ್ಕೋಸ್ಕರ ಶ್ರೀಪಾದರು 2 ವರ್ಷ ತೀರ್ಥಯಾತ್ರೆಯನ್ನು ಮಾಡಿ ದಂಡತೀರ್ಥದಲ್ಲಿ ಇವತ್ತು ರಾತ್ರಿ 12 ಗಂಟೆಗೆ ಸ್ನಾನ ಮಾಡಿ 1:30 ಹೊತ್ತಿಗೆ ತಾವು ಜೋಡುಗಟ್ಟೆಗೆ ಬರ್ತಾರೆ. ಅಲ್ಲಿ 2 ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ. 2 ಗಂಟೆಯಿಂದ ಆರಂಭವಾಗಿ 5 ಗಂಟೆಗೆ ರಥಬೀದಿಯನ್ನು ಪ್ರವೇಶ ಮಾಡಿ ತಾವು ಹಾಕಿದಂಥ ಬಿಳಿ ಬಟ್ಟೆಯಲ್ಲಿ ಕಾಲನ್ನು ಇಟ್ಟ ತಾವು ಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಅದು ಕೂಡ ಕೃಷ್ಣ ಭಕ್ತನಾದಂತಹ ಆ ಕನಕದಾಸರ ಒಂದು ದರ್ಶನ ಕೊಟ್ಟಂತಹ ಜಾಗದಲ್ಲಿ ಕನಕನ ಕಿಂಡಿಯಲ್ಲಿ ಕೃಷ್ಣನನ್ನು ಕಾಣ್ತಾರೆ. ಹಾಗಾಗಿ ಕೃಷ್ಣ ಭಕ್ತರಿಗೆ ಎಷ್ಟೆಲ್ಲ ಮಹತ್ವವನ್ನು ಈ ಕ್ಷೇತ್ರ ಕೊಟ್ಟಿದೆ ಅಂತ ನಾವು ಕಾಣಬೇಕಾಗತ್ತೆ. ಕೃಷ್ಣನಿಗೋಸ್ಕರ ತಾವು ಗಂಜಿ, ಅಂಬಲಿ, ರೊಟ್ಟಿಯನ್ನು ಸಮರ್ಪಣೆ ಮಾಡ್ತಾ ಇದ್ರು ಕನಕದಾಸರು. ಹಾಗಾಗಿ ಇವತ್ತಿಗೂ ಕೂಡ ಒಬ್ಬ ಭಕ್ತನಿಗೆ ಗೌರವವನ್ನು ಕೊಡುವ ದೃಷ್ಟಿಯಿಂದ ಇವತ್ತಿಗೂ ಅಂತಹ ಸಮರ್ಪಣೆ ನಡೀತಾ ಉಂಟು. ಅಲ್ಲಿಂದ ಚಂದ್ರಮೌಳೀಶ್ವರ ದರ್ಶನ, ಅನಂತೇಶ್ವರ ದರ್ಶನವನ್ನು ಮಾಡಿ ಕೃಷ್ಣ ಮಠವನ್ನು ಪ್ರವೇಶ ಮಾಡಿ ನವವಿಧ ಭಕ್ತಿಯಿಂದ ಭಗವಂತನನ್ನು ಕಾಣಬೇಕು ಅಂತ ನವದ್ವಾರದಿಂದ ಇರುವ ಈ ಶರೀರದಲ್ಲಿ ಒಳಗಿರುವ ಬಿಂಬರೂಪಿಯ ದರ್ಶನವನ್ನು ಮಾಡಬೇಕು ಎನ್ನುವ ಒಂದು ಸಂದೇಶಕ್ಕೋಸ್ಕರ ನವಗ್ರಹ ಕಿಂಡಿಯಲ್ಲಿ ಕೃಷ್ಣನನ್ನು ಕಾಣುತ್ತಾರೆ. ಒಳಗೆ ಮಾಡುವ ಪೂಜೆಯನ್ನು ಮಾಡಿದ ಯತಿಗಳೂ ಕೂಡ ದರ್ಶನಕ್ಕಾಗುವಾಗ ನವಗ್ರಹ ಕಿಂಡಿಯಲ್ಲೇ ಕಾಣಬೇಕು. ಇದು ಈ ಕ್ಷೇತ್ರದ ವೈಶಿಷ್ಟ್ಯ. ಮುಂದೆ ಪ್ರಾಣದೇವರದು ಗರುಡ ದೇವರ ದರ್ಶನ ಮಾಡಿ ಆಚಾರ್ಯ ಮಧ್ವರ ಸನ್ನಿಧಾನದಲ್ಲಿ ಅವರಿಗೆ ಆ ಹಸ್ತಾಂತರ ಎನ್ನುವಂಥ ಪ್ರಕ್ರಿಯೆ ಆಗತ್ತೆ. ಆ ಹಸ್ತಾಂತರ ಯಾವುದು ಕೇಳಿದರೆ ಯಾವುದೇ ಪತ್ರ ಮುಖೇನ ಅಲ್ಲ, ಮತ್ತೆ ಅಕ್ಷಯ ಪಾತ್ರೆ, ಇನ್ನೊಂದು ಸೌಟು. ಇದು ಯಾಕೆ ಕೇಳಿದರೆ ಅನ್ನದಾನದ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಕೇವಲ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಭಗವಂತನ ಆರಾಧನೆ ಅಲ್ಲ, ಜನರೂ ಕೂಡ ಕೃಷ್ಣ ಭಕ್ತರ ಪ್ರತಿಮೆಯಲ್ಲಿ ನಾವು ಆರಾಧನೆ ಮಾಡಬೇಕು. ಹಾಗಾಗಿ ಅವರಿಗೆ ಅನ್ನಪ್ರಸಾದ ಕೊಡಬೇಕು. ಹಾಗಾಗಿ ಅನ್ನಬ್ರಹ್ಮನ ದೇಗುಲ, ಹಾಗಾಗಿ ಅನ್ನದಾನದ್ದೇ ಮಹತ್ವವಾದ ಹೆಜ್ಜೆ ಆದದ್ರಿಂದ ಅದನ್ನು ಹಸ್ತಾಂತರಿಸ್ತಾರೆ. ಅಲ್ಲಿಂದ ಮುಂದೆ ಸರ್ವಜ್ಞ ಪೀಠದಲ್ಲಿ ಮಧ್ವಾಚಾರ್ಯರು ಪಾಠ ಪ್ರವಚನಗಳನ್ನು ಧ್ಯಾನಾದಿಗಳನ್ನು ಮಾಡಿದಂಥ ಪೀಠ, ಅದರಲ್ಲಿ ವೇದವರ್ಧನ ಶ್ರೀಪಾದರನ್ನು ಈಗಿರುವಂತಹ ಪುತ್ತಿಗೆ ಶ್ರೀಪಾದರು ಕುಳ್ಳಿರಿಸ್ತಾರೆ. ಇದು 5:45 ಹೊತ್ತಿಗೆ ಬೆಳಿಗ್ಗೆ ಆಗುವಂತಹ ಮುಹೂರ್ತ. ಅಲ್ಲಿಂದ ಮುಂದೆ ಅವರಿಗೆ ಪುತ್ತಿಗೆ ಶ್ರೀಪಾದರಿಗೆ ಗೌರವಾದಿಗಳನ್ನು ಅರ್ಪಿಸಿ ಬಡಗುಮಾಳಿಗೆಗೆ ತೆರಳಿ ಆ ಬಡಗುಮಾಳಿಗೆಯಲ್ಲಿ ಉಳಿದ ಎಲ್ಲ ಮಠಾಧಿಪತಿಗಳಿಗೂ ಕೂಡ ಮಾಲಿಕೆ ಮಂಗಳಾರತಿಗಳನ್ನೆಲ್ಲ ಮಾಡಿ ಸಾರ್ವಜನಿಕರಿಗೂ ಕೂಡ ಇದನ್ನು ಕಾಣುವ ಒಂದು ಉದ್ದೇಶದಿಂದಾಗಿ ರಾಜಾಂಗಣದಲ್ಲಿ ವಿಸ್ತೃತವಾದಂತಹ ಸಭೆ, ಅಲ್ಲಿ ಅಷ್ಟಮಠಾಧೀಶರ ಒಂದು ಆಸನ ಸ್ವೀಕಾರಾದಿಗಳೆಲ್ಲಾಗಿ ಎಲ್ಲ ಕೃಷ್ಣ ಭಕ್ತರಿಗೆ ಅನುಗ್ರಹ ಸಂದೇಶವನ್ನು ನೀಡಲಿಕ್ಕಿದ್ದಾರೆ.